ಅಣ್ಣ ಅಮ್ಮ ಸಿಂಚನ, ಹೀಗೆ ಬಂದಿಯೇನಮ್ಮ? ಯಾರದಮ್ಮ ಈ ಮಗು? ಉತ್ತರ ನಾನು ಕೊಡ್ತೇನೆ. ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಾಮಣ್ಣನವರೇ, ಅದಕ್ಕೆ ತಕ್ಕ ಉತ್ತರ ನನ್ನ ಬಳಿ ಇದೆ. ಅಂದರೆ ನೀನು ನನ್ನ ಮನೆಯಲ್ಲಿ? ಹೌದು, ನಾನೇ ಈ ಸುತ್ತು ಹತ್ತೊಳಿಯಲ್ಲಿ ಸೋಲಿಲ್ಲದ ಸರದಾರನಂತೆ ಮೆರೆದಾಡುವ ಚಲದಂಕಮಲ್ಲ ಈ ವಜ್ರಕಾನ್. ಯಾಕೆ ನನ್ನನ್ನು ನೋಡಿ ಆ ನಿನ್ನ ಮೈಯೆಲ್ಲ ಬೆವರು ಬಂತ? ಬರಲೇಬೇಕು. ಆ ನಿನ್ನ ದೇಹದಲ್ಲಿ ಕೋಲ್ ಮಿಂಚಿನ ಸಂಚಲನಗೊಂಡು ಆ ನಿನ್ನ ನರನಾಡಿಗಳೆಲ್ಲ ಅಸ್ತಗೊಸ್ತಗೊಳ್ಳಲೇಬೇಕು. ಹೇಗಿದೆ ಈ ವಜ್ರಕಾಂತ ಎಳೆದಿರುವ ವಜ್ರದ ಬಲೆ? ವಜ್ರಕಾಂತ ಕುಸ್ತಿಯಲ್ಲಿ ಕರ್ನಾಟಕದ ಕೇಸರಿ ಖಾನ ನಾನು. ಕರ್ನಾಟಕದ ಕೇಸರಿ ಹಾಗೆ ನೂರಾರು ಶಸ್ತ್ರಗಳನ್ನ ಮಣ್ಣ ಮುಕ್ಕಿಸಿ ಬೆಳ್ಳಿ ಗದೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಬಂದಾಗ ಇಲ್ಲದ ಬೆವರು ನಿನ್ನಂತ ಬಾಯಿ ಬಡಕ ಬಂದು ಕೈಲಾಗದ ನರನಾಡಿ ನಿನ್ನಂತ ಬಾಯಿ ಬಡಕ ಬಂದು ಬಡಾಯಿ ಕಸ್ಕೊಂಡ್ಬಿಟ್ರೆ ನಾನು ಬೆಳ್ತೋಗ್ಬಿಡ್ತ. ಲೇ ವಜ್ರಕಾಂತ, ಏನಂದ ನೀನು? ವಜ್ರದ ಬಲೆ ಎಳೆದಿದೀಯಾ? ವಜ್ರ ಜೇಡುಳ ಪಾದಗರದ ಬಲೆಯಲ್ಲಿ ಕೊನೆಗೊಂದಿದಿನ ಸಾಯದು ನಿಶ್ಚಿತ. ಮೈಂಡ್ ಇಟ್ ವಜ್ರಖಾನ್, ಮೈಂಡ್ ಇಟ್. ಇವನು ಕೇವಲ ವಜ್ರಕಾಂತನಲ್ಲ, ನಿನ್ನ ಭಾವಿ ಬಾಮೈದ ವಜ್ರಕಾಂತ್. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ ಆ ನಿನ್ನ ಮಂಕು ಬಡದ ಮತಿಗೆಟ್ಟ ಬುದ್ಧಿಗೆ. ನಾನೇ ಶೂರಾದಿ ಶೂರ ರೈತ ಸಂಘದ ಅಧ್ಯಕ್ಷನಾಗಬೇಕೆಂದು ಈ ಸುತ್ತು ಹತ್ತು ಹಳ್ಳಿಯ ಜನರನ್ನು ಒಗ್ಗೂಡಿಸಿ ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನೇ ಸುಟ್ಟು ಭಸ್ಮ ಮಾಡಿದೆಯಲ್ಲ, ಅದರ ಸೇಡಿಗಾಗಿ ಇದು. ಹೇಗಿದೆ ಮಾಮಾಶ್ರೀ ಈ ನನ್ನ ಕಪಟ ಕಾರಸ್ಥಾನದ ನನ್ನ ಕೈ ಚಳಕ? ಮುಚ್ಚಲೆಯ ಬಾಯಿ ಮುಚ್ಚ. ನನಗೆ ಮಾವ ಎಂದು ಕರೆಯುವ ಹಠವ ಗತಿಸಿ ಹೋದ ಈ ನಿನ್ನ ಕೆಟ್ಟ ಕರ್ಮವನ್ನು ನೆನೆದು ಅಸಭ್ಯವಾಗಿ ವರ್ತಿಸಬೇಡ. ಇಲ್ಲೇ ಹೊಸಗಾಕ್ಬಿಡ್ತಿದ್ದೆ. ಹೋಗಿ ನಮ್ಮ ನಿನ್ನ ಮೊದಲು ಹೊರಟು ಹೋಗಬೇಕೆ? ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ಮಾಮಾಶ್ರೀ. ವಜ್ರಕೋಟೆಯಂತೆ ಮಿಂಚುತ್ತಿರುವ ಈ ನಿನ್ನ ಅರಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರಲು ಬಂದಿದ್ದೇನೆ. ಅರ್ಥಾತ್ ಈ ನಿನ್ನ ಮುದ್ದಿನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಅವಳ ಮಡಿಲಲ್ಲಿ ಒಂದು ಮಗುವನ್ನು ಕೊಟ್ಟು ಅವಳ ಹಣೆಗೆ ಸಿಂಧೂರನಿಟ್ಟ ಸರದಾರನಾಗಿದ್ದೇನೆ. ಹೇಗಿದೆ ನನ್ನ ಮರ್ಮ? ಕಲಿಯುಗದ ಕರ್ಮ. ತಂಗಮ್ಮ, ಏನಮ್ಮ ಇದು? ಇವನ್ನ ಹಾಡುವ ಮಾತು ನಿಜವೇನಮ್ಮ? ಹೌದಣ್ಣ, ಅವರು ಹೇಳುತ್ತಿರುವ ಮಾತು ನಿಜವಿದೆ. ತಪ್ಪು ಮಾಡಿದೆ ತಂಗಿ, ನೀನು ತಪ್ಪು ಮಾಡಿದೆ. ಸಂಸಾರವೆಂಬ ಕೊಳದಲ್ಲಿ ಸಿಹಿ ನೀರಿನಲ್ಲಿ ಈ ತಿಮಿಂಗಿಲಗಳು ಬರೋದು ಬೇಡಮ್ಮ. ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗಿಲಗಳ ಹಾರಬಡ ಬೇಡಮ್ಮ, ಬೇಡ. ದೇಶದ್ರೋಹಿಗಳ ಜೊತೆ ಸಹವಾಸ ಮಾಡುವುದು ತಪ್ಪು ತಂಗಿ, ತಪ್ಪು. ಏನು ಅರಿಯದು ಈ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂಬ ನಾಟಕದ ಸಂಚು ಹೂಡಿ ನಾಳೆ ತನ್ನ ಕೆಟ್ಟ ಕಾರ್ಯ ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಹಾದೋಗತಿಗೆ ನೂಕುವ ಸಂಚು ಎದ್ದು ಕಾಣುತ್ತಿದೆಯಮ್ಮ ಅವನ ಕಣ್ಣಿನ ನೋಟದಲ್ಲಿ. ಅಮ್ಮ ಸಿಂಚನ, ಇದು
ಸ್ವಾತಂತ್ರ್ಯ ಹೋರಾಟಗಾರರ ಸಂಸಾರದ ಗೂಢ ಮಹಾಸಂಸಾರ. ಈ ಗೂಡಿಗೆ ಇಂತಹ ಗಿಡಗ ಬರಲು ನಾನು ಬಿಡುವುದಿಲ್ಲಮ್ಮ. ಈ ಗಿಡಗ ಬರಲು ನಾನು ಬಿಡುವುದಿಲ್ಲ. ನೀನು ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಅಣ್ಣ, ಏನಣ್ಣ, ಏನ್ ಮಾತಾಡ್ತಾ ಇದೀಯ ನೀ? ಅಂದ್ರೆ ನೀನು ಹೇಳಿದಂತೆ ನಿನ್ನ ಮಾತುಗಳನ್ನ ಕೇಳಿಕೊಂಡು ಬಿದ್ದಿರಲು ನನ್ನನ್ನೇನೋ ಬೆರಳು ಚೀಪುವ ಮಗು ಅಂತ ತಿಳಿದುಕೊಂಡಿದ್ಯಾ? ನೋಡೋಣ, ನಾನು ವಯಸ್ಸಿಗೆ ಬಂದಿರುವ ಹೆಣ್ಣು ಅಷ್ಟೇ ಇಲ್ಲ, ಬೇಕಾದಷ್ಟು ವಿದ್ಯಾಭ್ಯಾಸ ಮಾಡಿದ್ದೇನೆ. ಈ ಸಮಾಜವನ್ನ, ಈ ಜಗತ್ತನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಅದು ಅಲ್ಲದೆ ಕಲಿತಿರುವ ಹೆಣ್ಣು ನಾನು. ಅಮ್ಮ ಸಿಂಚನ, ಅಣ್ಣ ನನಗೆ ಓದಲು ಇಷ್ಟವಿಲ್ಲ, ನಾನು ಮದುವೆ ಮಾಡ್ಕೋತೀನಿ ಅಂತ ಒಂದೇ ಒಂದು ಮಾತು ನನ್ನ ಬಳಿ ಹೇಳಿದರೆ